ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನ ಮತ್ತು ಸ್ವರೂಪವನ್ನು ನಾವು ಇವಾಗ ನೋಡೋಣ. ಸಾರ್ವಜನಿಕ ಆಡಳಿತದ ಸ್ವರೂಪವನ್ನು ನಾವು ನೋಡೋದಾದ್ರೆ ದ ಸ್ಕೋಪ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮತ್ತು and the nature of public administration. First we glance about the nature of public administration. ಸಾರ್ವಜನಿಕ ಆಡಳಿತದ ಸ್ವರೂಪ. ಸಾರ್ವಜನಿಕ ಆಡಳಿತವನ್ನ ಅತ್ಯಂತ ವಿಶಾಲವಾಗಿ ನಾವು ಅರ್ಥೈಸಿಕೊಳ್ಬಹುದು. ಸಾರ್ವಜನಿಕ ಆಡಳಿತದ ಅರ್ಥದ ವಿವರಣೆಗಳನ್ನ ನಾವು ನೋಡ್ಬೇಕಾದ್ರೆ ಅರ್ಥ ಮಾಡ್ಕೊಂಡ್ವಿ. ಪ್ರತಿನಿತ್ಯದ ನಮ್ಮ ಜೀವನದ ಚಟುವಟಿಕೆಗಳಲ್ಲಿ ಮನೆ ಅಥವಾ ಮನೆಗಿಂತ ದೊಡ್ಡದಾದಂತಹ ಯಾವುದೇ ಒಂದು ಸಂಸ್ಥೆ, ಸರ್ಕಾರ, ಸಂವಿಧಾನ, ಕಾನೂನು ಎಲ್ಲ ರೀತಿಯಾದಂತಹ ಒಂದು ಸಂಘಟನೆಗಳಲ್ಲಿ ಕೂಡ ನಾವು ಆಡಳಿತದ ಪ್ರಕ್ರಿಯೆಗಳನ್ನು ಕಾಣ್ತೀವಿ. ಅವುಗಳನ್ನ ನಾವು ಸಾರ್ವಜನಿಕವಾಗಿ ಕೂಡ ಕಾಣ್ತೀವಿ. ಅಂತ ಒಂದು ಆಡಳಿತದ ಪ್ರಕ್ರಿಯೆಗಳನ್ನ ಎಲ್ಲರಿಗೂ ಸಂಬಂಧಪಡುವಂತಹ ಪ್ರಕ್ರಿಯೆಗಳನ್ನ ಸಾರ್ವಜನಿಕ ಆಡಳಿತ. ಹಾಗಾಗಿ ಈ ರೀತಿಯಾದಂತಹ ಸಾರ್ವಜನಿಕ ಆಡಳಿತದಲ್ಲಿ ಬಹಳಷ್ಟು ವಿಶಾಲವಾದಂತಹ ಅರ್ಥವನ್ನ ಅಥವಾ ಒಂದು ನಿರ್ಮಾಣ ರೀತಿಯಲ್ಲಿ ನಾವು ಅರ್ಥವನ್ನು ಮಾಡಿಕೊಳ್ಳಬಹುದು. ಇದು ಸಾರ್ವಜನಿಕ ಆಡಳಿತದ ಒಂದು ಸ್ವರೂಪವನ್ನು ಅರ್ಥೈಸಿಕೊಳ್ಳುವಂತಹ ಒಂದು ವಿವರ. ಇನ್ನು ವಿಶಾಲವಾದಂತಹ ಅರ್ಥದಲ್ಲಿ ನಾವು ಅರ್ಥೈಸಿಕೊಳ್ಳೋದಾದ್ರೆ ಸಾರ್ವಜನಿಕ ಆಡಳಿತವನ್ನ ಸಾಮಾನ್ಯ ಧ್ಯೇಯಗಳನ್ನ, ಸಾಮಾನ್ಯ ಉದ್ದೇಶಗಳನ್ನ ಅಥವಾ ಸಾಮಾನ್ಯ ಗುರಿಗಳನ್ನ ಸಾಧಿಸಲಿಕ್ಕೆ ಸರ್ಕಾರ ಹಾಕಿಕೊಂಡಿರುವಂತಹ ಸಹಭಾಗಿ ಚಟುವಟಿಕೆಗಳನ್ನ ನಾವು ವಿಶಾಲವಾದ ಅರ್ಥದಲ್ಲಿ ಸಾರ್ವಜನಿಕ ಆಡಳಿತ ಅಂತ ಕರೀಬಹುದು. ಏನು ಅಂತಂದ್ರೆ ನಾವು ಒಂದು ಸ್ವರೂಪವನ್ನು ನಾವು ಅಧ್ಯಯನ ಮಾಡಬೇಕಂದ್ರೆ ಈ ರೀತಿಯಾಗಿ ಸಾರ್ವಜನಿಕ ಆಡಳಿತ ಇದೆ. ಉದಾಹರಣೆಗೆ ಒಂದು ಬೋರ್ಡ್, ಇದು ಒಂದು ಇದರ ಸ್ವರೂಪ ಏನು, ಈ ರೀತಿಯಾಗಿದೆ, ನೋಡ್ಲಿಕ್ಕೆ ಹೀಗಿದೆ. ಅದೇ ರೀತಿಯಲ್ಲಿ ನಾವು ಒಂದು ವಿಷಯ ವಸ್ತುವನ್ನು ನಾವು ಅಧ್ಯಯನ ಮಾಡಬೇಕಾದ್ರೆ ಸಾರ್ವಜನಿಕ ಆಡಳಿತ ಅನ್ನುವಂಥ ವಿಷಯದ ಸ್ವರೂಪವನ್ನು ಅರ್ಥೈಸಿಕೊಳ್ಬೇಕಾದ್ರೆ ಅದು ಏನು, ಅದರ ಅರ್ಥ ನಾವು ತಿಳ್ಕೊಂಡಿದ್ದೀವಿ. ನಂತರದಲ್ಲಿ ಅದರನ್ನ ಬೇರೆ ಬೇರೆ ವಿಷಯಗಳ ಜೊತೆಗೆ ಸಹಭಾಗಿ ಚಟುವಟಿಕೆಗಳನ್ನಾಗಿ ನಾವು ನೋಡಿದಾಗ ಸಾರ್ವಜನಿಕ ಆಡಳಿತ ಏನು ಅನ್ನೋದು ನಮಗೆ ತಿಳಿಯುತ್ತೆ. ಯಾವ ರೀತಿಯಾಗಿ ಸಾರ್ವಜನಿಕ ಆಡಳಿತವನ್ನ ನಾವು ಕಾಣಬಹುದು, ಸಾರ್ವಜನಿಕ ಆಡಳಿತದ ವಿಧಾನಗಳು ಹೇಗಿದೆ, ಸಾರ್ವಜನಿಕ ಆಡಳಿತವನ್ನ ಬಳಸುವ ಪ್ರಕ್ರಿಯೆಗಳು ಹೇಗೆ, ಯಾವ ಅಧಿಕಾರ ವರ್ಗದವರು ಅಥವಾ ಯಾವ ಸಿಬ್ಬಂದಿ ಅಥವಾ ಯಾವ ಸಾರ್ವಜನಿಕರು ಈ ಆಡಳಿತದ ಪ್ರಕ್ರಿಯೆಗಳಲ್ಲಿ ಯಾವಾಗ, ಹೇಗೆ ಮತ್ತು ಎಲ್ಲಿ ಪಾಲ್ಗೊಳ್ಳಬಹುದು, ಕೆಲಸಗಳನ್ನ ಹೇಗೆ ನಿರ್ವಹಿಸಬೇಕು, ಸಾರ್ವಜನಿಕ ಆಡಳಿತದ ಧೋರಣೆಗಳನ್ನ, ನೀತಿಗಳನ್ನ, ಗುರಿಗಳನ್ನ, ಉದ್ದೇಶಗಳನ್ನ ಈಡೇರಿಸಿಕೊಳ್ಳಲಿಕ್ಕೆ ಅಧಿಕಾರಿ ವರ್ಗದವರನ್ನ ಹೇಗೆ ನೇಮಕ ಮಾಡಿಕೊಳ್ತಾರೆ, ಅವರನ್ನ ಹೇಗೆ ಬಳಸಿಕೊಳ್ತಾರೆ, ಆಮೇಲೆ ಆ ಅಧಿಕಾರಿ ವರ್ಗದವರಿಗೆ ಯಾವ ರೀತಿಯಾಗಿ ಕಾರ್ಯವನ್ನ ಹಂಚಿಕೆ ಮಾಡಲಾಗತ್ತೆ, ನಿರ್ದೇಶನಗಳನ್ನ ನೀಡಲಾಗುತ್ತೆ. ಸೊ ಈ ಎಲ್ಲ ಪ್ರಕ್ರಿಯೆಗಳ ಮುಗಿದ ನಂತರದಲ್ಲಿ ಒಂದು ಯೋಜನೆ ಅಥವಾ ಒಂದು ಕಾರ್ಯ, ಒಂದು ಉದ್ದೇಶ, ಒಂದು ಧೋರಣೆ ಈಡೇರುವ ಪ್ರಕ್ರಿಯೆಗಳು ಹೇಗಿದ್ದಾವೆ, ಅದಕ್ಕೆ ಯಾವ ರೀತಿಯಾದಂತಹ ಇಲಾಖೆಗಳು ಅಥವಾ ಎಷ್ಟು ಇಲಾಖೆಗಳು ಅದರ ಸಹಭಾಗಿತ್ವದಲ್ಲಿ ಬಂದಿದ್ದಾವೆ, ಈ ಎಲ್ಲ ವಿವರಣೆಗಳನ್ನ ನಾವು ಸಾರ್ವಜನಿಕ ಆಡಳಿತದ ವಿಶಾಲ ದೃಷ್ಟಿಕೋನಗಳಲ್ಲಿ ಅರ್ಥೈಸಿಕೊಳ್ಬಹುದು. ಅತ್ಯಂತ ಸರಳವಾಗಿ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ಆಡಳಿತದ ಪ್ರಕ್ರಿಯೆಗಳಲ್ಲಿ ಭಾಗವಹಿಸುವಂತಹ ಎಲ್ಲ ರೀತಿಯಾದಂತಹ ವಿಷಯಗಳನ್ನ ವಿಶಾಲ ಅರ್ಥದಲ್ಲಿ ನಾವು ತಿಳಿದುಕೊಳ್ಳಬಹುದು. ಅಲ್ಲಿ ಪ್ರಜೆಗಳಿದ್ದಾರೆ, ಒಂದು ತಾಂತ್ರಿಕ ವ್ಯವಸ್ಥೆ ಇದೆ, ನಿರ್ವಹಣಾ ವ್ಯವಸ್ಥೆ ಇದೆ, ಗುಮಾಸ್ತಿಯ ಕಾರ್ಯಗಳಿದ್ದಾವೆ, ಎಲ್ಲ ರೀತಿಯಾದಂತಹ ಸಿಬ್ಬಂದಿಗಳು ಇದ್ದಾವೆ. ಸೊ ಇದು ವಿಶಾಲವಾದಂತಹ ಅರ್ಥದಲ್ಲಿ ನಾವು ತಿಳ್ಕೊಳ್ಬಹುದು. ಇನ್ನು ಈ ಸಾರ್ವಜನಿಕ ಆಡಳಿತವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಇನ್ನೊಂದು ರೀತಿಯಾದಂತಹ ದೃಷ್ಟಿಕೋನ ಇದೆ, ಅದನ್ನ ನಿರ್ವಹಣಾ ದೃಷ್ಟಿಕೋನ ಅಂತ ಕರಿತೀವಿ. ನಿರ್ವಹಣಾ ದೃಷ್ಟಿಕೋನ ಅಂತಂದ್ರೆ ನಾವು ಇಷ್ಟೊತ್ತೇನು ವಿಶಾಲವಾಗಿ ಅಥವಾ ಸಮಗ್ರವಾಗಿ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಇದು ಸಾರ್ವಜನಿಕ ಆಡಳಿತ ಅಂತ ನಾವು ತಿಳ್ಕೊಂಡು, ಈ ರೀತಿಯಾದಂತಹ ಸಾರ್ವಜನಿಕ ಆಡಳಿತವನ್ನ ನಿರ್ವಹಣೆ ದೃಷ್ಟಿಯಿಂದ, ನಿರ್ವಹಣೆ ಅಂತಂದ್ರೆ ಮ್ಯಾನೇಜ್, ಯಾವ ರೀತಿಯಾಗಿ ಅದನ್ನ ಮ್ಯಾನೇಜ್ ಮಾಡಬಹುದು. ಸೊ ಹೆನ್ರಿ ಫಯಾಲ್ ಅವರು ಮತ್ತೆ ಎಲ್ಲಿ ವೈಟ್ ಅವರು ಸಮಗ್ರ ದೃಷ್ಟಿಕೋನವನ್ನು ಒಪ್ಪಿಕೊಳ್ತಾರೆ, ಲೂಥರ್ ಗುಲಿಕ್ ಅವರು ಈ ನಿರ್ವಹಣಾ ದೃಷ್ಟಿಕೋನವನ್ನು ಒಪ್ಪಿಕೊಳ್ತಾರೆ. ಇದರಲ್ಲಿ ಪ್ರಮುಖವಾಗಿ ಲೂಥರ್ ಗುಲಿಕ್ ಅವರು ಒಂದು ಸರಳವಾದಂತಹ ಒಂದು ಸೂತ್ರವನ್ನ, ಒಂದು ಫಾರ್ಮುಲಾವನ್ನು ಕೊಟ್ಟಿದ್ದಾರೆ. ಅದನ್ನ ಪೋಸ್ಟ್ ಕಾರ್ಪ್ ಅಂತ ಕೂಡ ಕರೀತಾರೆ. ಈ ಪೋಸ್ಟ್ ಕಾರ್ಪ್ ಅಂತಂದ್ರೆ ಇದನ್ನ ನಿರ್ವಹಣಾ ದೃಷ್ಟಿಕೋನದ ಮೂಲಕ ಸಾರ್ವಜನಿಕ ಆಡಳಿತವನ್ನು ಹೇಗೆ ಅರ್ಥೈಸಿಕೊಳ್ಳಬಹುದು ಅನ್ನುವಂಥ ಒಂದು ವಿವರಣೆ. ಪೋಸ್ಟ್ ಕಾರ್ಪ್ ಇಲ್ಲಿ
ಪೋಸ್ಟ್ ಕಾರ್ಪ್ ಅಂತಂದ್ರೆ ಪ್ರತಿಯೊಂದು ಪದಗಳಿಗೂ ಕೂಡ ಒಂದೊಂದು ಅರ್ಥವನ್ನು ಕೊಟ್ಟಂತ ಒಂದು ಸರಳವಾದಂತ ಒಂದು ಫಾರ್ಮುಲಾ, ಒಂದು ಸೂತ್ರ. ಇದನ್ನು ಕೊಟ್ಟವರು ಲೂಥರ್ ಗುಲಿಕ್. ಲೂಥರ್ ಗುಲಿಕ್ ಅವರು ಸಾರ್ವಜನಿಕ ಆಡಳಿತಕ್ಕೆ ಬಹಳಷ್ಟು ತಮ್ಮದೇ ಆದಂತಹ ವಿಷಯಗಳನ್ನ ಒಂದು ವ್ಯವಧಾನದ ಮೂಲಕವಾಗಿ ಅಧ್ಯಯನವನ್ನು ಮಾಡಿ ಕೊಟ್ಟಿದ್ದಾರೆ. ಸೊ ಲೂಥರ್ ಗುಲಿಕ್ ಅವರ ಪ್ರಕಾರವಾಗಿ ಪೋಸ್ಟ್ ಕಾರ್ಪ್ ಅನ್ನುವಂಥದ್ದು ಇದು ಅತ್ಯಂತ ಪ್ರಮುಖವಾಗಿ ಸಾರ್ವಜನಿಕ ಆಡಳಿತವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಇದು ಅತ್ಯಂತ ಪ್ರಮುಖ. ಸಾರ್ವಜನಿಕ ಆಡಳಿತದ ಸ್ವರೂಪ, ಸಾರ್ವಜನಿಕ ಆಡಳಿತದ ವ್ಯಾಪ್ತಿ, ಅದರ ಮಹತ್ವ, ಅದರ ಅರ್ಥ ಎಲ್ಲವನ್ನೂ ಕೂಡ ಒಳಗೊಂಡಂತ ಅತ್ಯಂತ ಸರಳ ಮತ್ತು ಅತ್ಯಂತ ಅದ್ಭುತವಾದಂತಹ ಒಂದು ಫಾರ್ಮುಲಾ. ಇದರಲ್ಲಿ ನಿರ್ವಹಣೆಯನ್ನ ಹೇಗೆ ಮಾಡ್ಕೊಳ್ಬಹುದು ಅಥವಾ ಸಾರ್ವಜನಿಕ ಆಡಳಿತದ ಸ್ವರೂಪವನ್ನ ಹೇಗೆ ಅರ್ಥೈಸಿಕೊಳ್ಬಹುದು ಅಂತ ಅನ್ನೋದಕ್ಕೆ ಮೊದಲನೇದು ಪಿ ಸ್ಟ್ಯಾಂಡ್ಸ್ ಫಾರ್ ಪ್ಲಾನಿಂಗ್, ಯೋಜನೆ. ಯೋಜನೆಗಳ ಮುಖಾಂತರ ಸಾರ್ವಜನಿಕ ಆಡಳಿತವನ್ನು ಅರ್ಥೈಸಿಕೊಳ್ಳಬಹುದು. ನೆಕ್ಸ್ಟ್ ಓ ಸ್ಟ್ಯಾಂಡ್ಸ್ ಫಾರ್ ಆರ್ಗನೈಸೇಷನ್, ಸಂಘಟನೆ. ಯೋಜನೆ ಆದ ನಂತರ ಅದನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ಸಂಘಟನೆ ಬೇಕು. ಇದು ಒಂದನೇ ಹಂತ, ಇದು ಎರಡನೇ ಹಂತ. ನೆಕ್ಸ್ಟ್ ಸ್ಟಾಫಿಂಗ್, ಸಿಬ್ಬಂದಿ. ಇದು ಮೂರನೇ. ಸಂಘಟನೆ ಅಂದ ಮೇಲೆ ಅಲ್ಲಿ ಕಾರ್ಯವನ್ನ ನಿರ್ವಹಣೆ ಮಾಡಲಿಕ್ಕೆ ಸಿಬ್ಬಂದಿ ಬೇಕು. ನೆಕ್ಸ್ಟ್ ಡಿ, ಡಿ ಸ್ಟ್ಯಾಂಡ್ಸ್ ಫಾರ್ ಡೈರೆಕ್ಷನ್, ನಿರ್ದೇಶನ. ಈ ನಿರ್ದೇಶನ ಅಂತಂದ್ರೆ ಸಿಬ್ಬಂದಿಗಳನ್ನ ಒಂದು ಸಂಘಟನೆಯಲ್ಲಿ ಸೇರಿಸಿದ ನಂತರದಲ್ಲಿ, ಯಾವುದೇ ಒಂದು ನಿರ್ದಿಷ್ಟ ಗುರಿಯನ್ನು ಇಟ್ಕೊಂಡಂತಹ ಸಂಘಟನೆಯಲ್ಲಿ ಸಿಬ್ಬಂದಿಗಳನ್ನ ಸೇರಿಸಿದ ನಂತರದಲ್ಲಿ ಅವರು ಹೇಗೆ ಕಾರ್ಯವನ್ನ ನಿರ್ವಹಿಸಬೇಕು, ಯಾವ ರೀತಿಯಲ್ಲಿ ನಿರ್ವಹಿಸಬೇಕು, ಯಾವ ಪ್ರಮಾಣದಲ್ಲಿ ಅನ್ನುವಂಥ ಎಲ್ಲ ವಿಷಯಗಳನ್ನು ತಿಳಿಸ್ಕೊಡೋದು ನಿರ್ದೇಶನ, ಡೈರೆಕ್ಷನ್. ಇವರು ಕೇವಲ ಈ ರೀತಿಯಾಗಿ ಕೆಲಸ ಮಾಡಬೇಕು, ಪ್ಯೂನಿನ ಕೆಲಸ ಇದು, ಕ್ಲರ್ಕಿನ ಕೆಲಸ ಇದು, ಆಫೀಸರ್ಸ್ ಲೆವೆಲಿನ ಕೆಲಸ ಇದು, ಅಥವಾ ಕ್ಲಾಸ್ ಎ ಟು ಬಿ ಸಿ ಅಂತ ಹೇಳಿದ್ರೆ ಅವರವರ ಕೆಲಸಗಳು ಏನು ಸರಿಯಾಗಿ ನಡೀತಾ ಇದೆಯೋ ಇಲ್ವೋ ಎಲ್ಲವನ್ನೂ ಕೂಡ ನಿರ್ದೇಶನಗಳನ್ನು ಕೊಡೋದು ಡಿ, ಡೈರೆಕ್ಷನ್. ನೆಕ್ಸ್ಟ್ ಕೋಆಪರೇಷನ್. ಕೋಆಪರೇಷನ್ ಅಂತಂದ್ರೆ ಇದು ಸಹಕಾರ. ಸಿಬ್ಬಂದಿಗಳಿಗೆ ನಾವು ಹೇಳ್ತೀವಿ ಪ್ಯೂನಿನ ಕೆಲಸ ಏನು, ಒಂದು ಡೋರ್ ಓಪನ್ ಮಾಡೋದು ಅಥವಾ ಒಂದು ಕಚೇರಿಯನ್ನ ತಯಾರು ಮಾಡ್ಕೊಳ್ಳೋದು, ಸಾರ್ವಜನಿಕರಿಗೆ ಮುಕ್ತವಾಗಿರ್ಬೋದು, ಸಿಬ್ಬಂದಿಗಳಿಗೆ ವ್ಯವಹಾರಗಳನ್ನು ನಿರ್ವಹಿಸುವಂತ ಒಂದು ವಾತಾವರಣವನ್ನ ನಿರ್ಮಿಸಿಕೊಡೋದು, ವರ್ಕಿಂಗ್ ಎನ್ವೈರನ್ಮೆಂಟ್. ಸೊ ಇದು ಒಂದು ಪ್ಯೂನಿನ ಕೆಲಸ ಅಥವಾ ಒಂದು ಕೆಳಮಟ್ಟದ ಅಧಿಕಾರಿಗಳ ಒಂದು ಕೆಲಸ. ಈ ಕೆಳಹಂತದ ಅಧಿಕಾರಿಗಳು ಏನಿರ್ತಾರೆ, ಈ ಕೆಳಹಂತದ ಅಧಿಕಾರಿಗಳನ್ನ ಬರುವಂತ ಒಂದು ಸಮಯ ಬೇರೆ ಇರುತ್ತೆ, ಅಥವಾ ಆಫೀಸಿನ ಸಿಬ್ಬಂದಿ ಬರುವಂತ ಸಮಯ ಬೇರೆ ಇರ್ತದೆ. ಎಲ್ಲರಿಗಿಂತ ಮೊದಲು ಬಂದು ಇಡೀ ಒಂದು ಕಚೇರಿಯನ್ನ ಶುಭ್ರಗೊಳಿಸಿ ಎಲ್ಲರಿಗೂ ಬರುವಂತ ಕೆಲಸ ನಿರ್ವಹಿಸುವಂತ ಒಂದು ವಾತಾವರಣ ನಿರ್ಮಿಸಿಕೊಡೋದು ಕೆಳಹಂತದ ಅಧಿಕಾರಿಗಳ ಒಂದು ಕೆಲಸ. ಇವರೇನಾದ್ರೂ ಬೇರೆ ಸಮಯಕ್ಕೆ ಬಂದು, ಅಧಿಕಾರಿಗಳು ಬೇರೆ ಸಮಯಕ್ಕೆ ಬಂದು ಸಮಯದ ಹೊಂದಾಣಿಕೆ ಇಲ್ಲ, ಅಥವಾ ಯಾವುದೇ ಒಬ್ಬ ಹಿರಿಯ ಅಧಿಕಾರಿ ಆ ಒಂದು ಫೈಲ್ ಅನ್ನು ತಗೊಂಬ, ಅದು ಈ ಒಂದು ಕಚೇರಿಗೆ ಹೋಗುವ, ಅಥವಾ ಈ ರೀತಿಯಾದ ಕೆಲಸಗಳನ್ನು ಮಾಡುವಂದಾಗ ಅದನ್ನ ನಿರ್ವಹಿಸುವಂತ ಯಾವ್ದಾದ್ರು ಒಂದು ಹೊಂದಾಣಿಕೆ ಇಲ್ಲದಿದ್ದರೆ ಆ ಒಂದು ಕಾರ್ಯ ಸ್ಥಗಿತಗೊಳ್ಳುತ್ತೆ, ಅಥವಾ ಆ ಒಂದು ಸಂಘಟನೆ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಅಲ್ಲಿ ಸಾರ್ವಜನಿಕ ಆಡಳಿತ ಸರಾಗವಾಗಿ ಸಾಗುವುದಿಲ್ಲ. ಒಬ್ಬೊಬ್ಬರು ನನಗೆ ಈ ರೀತಿ ಕೆಲಸವನ್ನ ನಿರ್ದೇಶನ ಮಾಡಿದ್ದಾರೆ, ನಾನು ನಿರ್ದೇಶನ ಮಾಡಿರೋ ಪ್ರಕಾರ ನಾನು ಕೆಲಸವನ್ನ ತೆಗೆದುಕೊಳ್ತೇನೆ ಅಂತ ಅಂದ್ರೆ ಕರೆಕ್ಟ್. ಆದ್ರೆ ಯಾವ ಸಂದರ್ಭದಲ್ಲಿ ಏನು ಕೆಲಸಗಳನ್ನ ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೋಬೇಕಾಗುತ್ತೆ. ಅದಕ್ಕೆ ಬೇಕಾಗಿರೋದು ಸಹಕಾರ, ಕೋಆಪರೇಷನ್. ಇದು ಕೂಡ ಸಾರ್ವಜನಿಕ ಆಡಳಿತದಲ್ಲಿ ಅತ್ಯಂತ ಪ್ರಮುಖವಾಗಿ ಬೇಕಾಗುತ್ತೆ. ಸರ್ಕಾರಿ ಕಚೇರಿಗಳಿಂದ ಸಾರ್ವಜನಿಕರ ಜೊತೆಗೆ ಸಹಕಾರ ಬೇಕು, ಸಾರ್ವಜನಿಕರಿಂದ ಸರ್ಕಾರ ಅಥವಾ ಸಾರ್ವಜನಿಕ ಆಡಳಿತಕ್ಕೂ ಕೂಡ ಸಹಕಾರ ಬೇಕು. ಎರಡೂ ರೀತಿಯಾದಂತಹ ಸಹಕಾರಗಳನ್ನು ನಾವು ಕಾಣ್ತೀವಿ. ನೆಕ್ಸ್ಟ್ ರಿಪೋರ್ಟಿಂಗ್. ಇದು ಒಂದು ಆರನೇ ಹಂತ. ರಿಪೋರ್ಟಿಂಗ್ ಅಂತಂದ್ರೆ ವರದಿ ಸಲ್ಲಿಸುವಿಕೆ. ವರದಿ ಸಲ್ಲಿಸುವಿಕೆ ಅಂತಂದ್ರೆ ಏನು ಇಲ್ಲಿ ತನಕ ನಿರ್ವಹಣೆಗಳಾಗಿದ್ದಾವೆ, ಕೆಲಸಗಳ ನಿರ್ವಹಣೆಗಳಾಗಿದ್ದಾವೆ, ಈ ಎಲ್ಲ ನಿರ್ವಹಣೆಗಳನ್ನ ರಿಪೋರ್ಟ್ ಮಾಡೋದು. ಮೊದಲೇದಾಗಿ ಯೋಜನೆಯನ್ನ ಹಾಕೊಂಡ್ರು, ಅದಾದ್ಮೇಲೆ ಒಂದು ಸಂಘಟನೆಯನ್ನ ಪ್ರಾರಂಭಿಸಿಕೊಂಡ್ರು. ಈ ರೀತಿಯಾಗಿ ಸಂಘಟನೆ ಇರಬೇಕು ಅಂತ ಹೇಳಿ ಆ ಸಂಘಟನೆಗೆ ಬೇಕಾಗಿರುವಂತದ್ದು ಮುಖ್ಯವಾಗಿ ಸಿಬ್ಬಂದಿಯ ನೇಮಕ ಆಯಿತು. ಅದಾದ್ಮೇಲೆ ಏನೇನು ಯಾವ ರೀತಿಯಾದಂತಹ ಕೆಲಸಗಳನ್ನ ನಿರ್ವಹಿಸಬೇಕು, ಯಾರ್ಯಾರು ನಿರ್ವಹಿಸಬೇಕು ಅದನ್ನ ನಿರ್ದೇಶನಗಳನ್ನ ಕೊಟ್ಟರು. ಅವರವರಲ್ಲಿ ಸಹಕಾರಗಳನ್ನ ತಂದ್ರು. ಮೊದಲು ಯಾರು ಕೆಲಸ ಮಾಡಬೇಕು, ಎರಡನೇದಾಗಿ
ಮೂರನೇದಾಗಿ ಯಾವುದು ಅನ್ನುವಂಥ ಒಂದು ಹೊಂದಾಣಿಕೆಯನ್ನು ಮಾಡಿಕೊಂಡ್ರು. ಇದೆಲ್ಲವನ್ನೂ ಕೂಡ ದಾಖಲೆಯ ರೂಪದಲ್ಲಿ ಇಡಬೇಕು. ಈ ಸಂಘಟನೆ ಯಾವ ಉದ್ದೇಶಕ್ಕೆ ನಿರ್ಮಾಣಗೊಂಡಿದೆ, ಅದರ ಧೋರಣೆಗಳೇನು, ಈ ಎಲ್ಲ ವಿವರಣೆಗಳನ್ನು ಒಳಗೊಂಡಂತ ಒಂದು ವಿವರಣಾತ್ಮಕವಾದಂಥ ರಿಪೋರ್ಟ್ ಬೇಕಾಗುತ್ತೆ. ಇದರಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತ ವರದಿಗಳನ್ನು ಕೂಡ ಸಲ್ಲಿಸುವಂತ ಅವಶ್ಯಕತೆ ಇರುತ್ತೆ. ಸೊ ಇದೆಲ್ಲದಕ್ಕೂ ಕೂಡ ಮೂಲವಾಗಿ ಬೇಕಾಗಿರೋದು ಹಣಕಾಸು, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ. ಸೊ ಇದು ರಿಪೋರ್ಟಿಂಗ್. ನಂತರದಲ್ಲಿ ಬಂದಿರೋದು ಬಜೆಟ್. ಈ ಎಲ್ಲ ರೀತಿಯಾದಂತಹ ವರದಿಗಳನ್ನ ಸಲ್ಲಿಸಿದ ಮೇಲೆ ಇಷ್ಟು ಹಣ ಬೇಕಾಗುತ್ತೆ, ಇಷ್ಟು ಸಿಬ್ಬಂದಿಗಳು ಬೇಕಾಗ್ತಾರೆ, ಈ ರೀತಿ ಸಂಘಟನೆಗಳಿದೆ, ಅದಕ್ಕೆ ಈ ರೀತಿಯಾದಂತಹ ಕಚೇರಿ ಸಾಮಗ್ರಿಗಳು ಬೇಕು, ಸಿಬ್ಬಂದಿಗಳು ಬೇಕು, ಎಲ್ಲ ಏನು ಬೇಕಾಗುತ್ತೆ ಅನ್ನುವಂಥ ಎಲ್ಲ ರೀತಿಯಾದಂತಹ ಒಂದು ಉದ್ದೇಶವನ್ನು ನೀಡಲಿಕ್ಕೆ ಒಂದು ಸಂಘಟನೆ ನಿರ್ಮಾಣ ಮಾಡಿದ್ದಾರೆ. ಆ ಸಂಘಟನೆಗೆ ಮುಖ್ಯವಾಗಿ ಬೇಕಾಗಿರೋದು ಹಣ. ಆ ಹಣ ಅಥವಾ ಹಣಕಾಸು ವ್ಯವಹಾರಗಳನ್ನ ನೋಡ್ಕೊಳ್ಳೋದು ಅಥವಾ ಅದನ್ನ ಸಂಬಂಧಪಟ್ಟಂತೆ ತಿಳಿಸ್ಕೊಡೋದು ಅದು ಬಜೆಟ್. ಇದು ಕೊನೆಯ ಹಂತ. ಸೊ ಈ ರೀತಿಯಾಗಿ ಅತ್ಯಂತ ಸರಳವಾಗಿ ಇಡೀ ಸಾರ್ವಜನಿಕ ಆಡಳಿತವನ್ನ, ಸಾರ್ವಜನಿಕ ಆಡಳಿತದ ಸ್ವರೂಪವನ್ನ, ಅದರ ಜೊತೆಗೆ ವ್ಯಾಪ್ತಿಯನ್ನು ಕೂಡ ತಿಳಿಸ್ಕೊಡ್ತಿರೋದು ಈ ಪೋಸ್ಟ್ ಕಾರ್ಡ್ ಅನ್ನುವಂಥದ್ದು ಅತ್ಯಂತ ಸರಳವಾದಂತಹ ಫಾರ್ಮುಲಾ. ಈ ಫಾರ್ಮುಲಾವನ್ನ ಲೂಥರ್ ಗುಲಿಕ್ ಅವರು ಕೊಟ್ಟಿದ್ದಾರೆ. ಸೊ ಇದರ ಮೂಲಕವಾಗಿ ನಾವು ಸಾರ್ವಜನಿಕ ಆಡಳಿತದ ಸ್ವರೂಪದ ನಿರ್ವಹಣಾ ದೃಷ್ಟಿಕೋನವನ್ನು ನಾವು ಇದರ ಮೂಲಕ ಅರ್ಥೈಸಿಕೊಳ್ಳಬಹುದು. ಇದು ಸಾರ್ವಜನಿಕ ಆಡಳಿತದ ಒಂದು ಸ್ವರೂಪ. ಇದೇ ರೀತಿಯಾಗಿ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ. ಸಾರ್ವಜನಿಕ ಆಡಳಿತ ಅಂತ ಅನ್ನೋದು ಕೇವಲ ಕೆಲವೊಂದು ಸರ್ಕಾರಿ ಕೆಲಸಗಳಿಗೆ ಮಾತ್ರ ಸೀಮಿತವಾಗಿರುವುದಿಲ್ಲ. ಎಲ್ಲ ರೀತಿಯಾದಂತಹ ಒಂದು ಕೆಲಸಗಳಿಗೂ ಕೂಡ ಸಾರ್ವಜನಿಕ ಆಡಳಿತ ಅನ್ನೋದು ಬೇಕಾಗುತ್ತೆ. ಅಡ್ಮಿನಿಸ್ಟ್ರೇಷನ್ ಅಥವಾ ಅಡ್ಮಿನಿಸ್ಟ್ರೇಟ್ ಅನ್ನುವಂಥ ಒಂದು ಪದಗಳ ಸಂಬಂಧ ಏನು ಅಂತಂದ್ರೆ ಟು ಸರ್ವ್, ಸೇವೆಯನ್ನ ಮಾಡುವುದು. ಯಾರಿಗೆ? ಸಾರ್ವಜನಿಕರಿಗೆ. ಸಾರ್ವಜನಿಕ ಅಂತಂದ್ರೆ ಎಲ್ಲಾ ರೀತಿಯ ಕ್ಷೇತ್ರಗಳಲ್ಲಿ, ಎಲ್ಲ ವಲಯಗಳಲ್ಲೂ ಕೂಡ ಇರುವಂತಹ ಪ್ರಜೆಗಳಾಗಿದ್ದರಿಂದ ಅವರ ಸೇವೆಯನ್ನು ಮಾಡೋದೇ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸಾರ್ವಜನಿಕ ಆಡಳಿತದ ಕೆಲಸವಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕ ಆಡಳಿತ ತನ್ನ ಒಂದು ಅಧ್ಯಯನದಲ್ಲಿ 3 ರೀತಿಯಲ್ಲಿ ಒಂದು ವ್ಯಾಪ್ತಿಗಳನ್ನು ಅದು ಹಮ್ಮಿಕೊಂಡಿರುತ್ತೆ. ಒಂದು ಸಾಮಾನ್ಯವಾದಂತಹ ಆಡಳಿತ. ಇದು ಜೊತೆಗೆ ಸ್ಕೋಪ್, ವ್ಯಾಪ್ತಿ, ದ ಸ್ಕೋಪ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಇದರ ಜೊತೆಗೆ 3 ರೀತಿಯಲ್ಲಿ ನಾವು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ನಾವು ತಿಳ್ಕೊಳ್ಬಹುದು. ಅದರಲ್ಲಿ ಮೊದಲನೇದು ಅಂತಂದ್ರೆ ಈ ಸಿಬ್ಬಂದಿ ಅಥವಾ ಈ ಒಂದು ಸಾಮಾನ್ಯ ಆಡಳಿತ ಹೇಗಿರುತ್ತೆ. ಸಾಮಾನ್ಯ ಆಡಳಿತ ಅಂತಂದ್ರೆ ಒಂದು ನಿರ್ದಿಷ್ಟವಾದಂತಹ ಸಿಬ್ಬಂದಿ ಅಥವಾ ಒಂದು ನಿರ್ದಿಷ್ಟವಾದಂತಹ ಸಂಘಟನೆ ಯಾವ ರೀತಿಯಾಗಿ ಕೆಲಸವನ್ನ ನಿರ್ವಹಿಸುತ್ತೆ, ಅಥವಾ ಆ ಸಂಘಟನೆಯ ಮೂಲ ಉದ್ದೇಶಗಳೇನು, ಅದರ ಮೇಲ್ವಿಚಾರಣೆಯನ್ನ ಯಾರು ಮಾಡಬೇಕು, ಅದು ಆಡಳಿತವನ್ನ ಹೇಗೆ ನಡೆಸುತ್ತೆ. ಇರುವಂತಹ ಒಂದು ಸರ್ಕಾರ, ಉದಾಹರಣೆಗೆ ಭಾರತ ಸರ್ಕಾರ, ಒಂದು ರಾಷ್ಟ್ರ ಸರ್ಕಾರ, ಎಲ್ಲವನ್ನೂ ಕೂಡ ನೋಡ್ಕೊಳ್ಳಿಕ್ಕೆ ಆಗುದಿಲ್ಲ. ಆ ಸರ್ಕಾರ ತನ್ನ ಜವಾಬ್ದಾರಿಗಳನ್ನ ಹಂಚಿಕೆಯನ್ನ ಮಾಡ್ತಾರೆ. ಶಿಕ್ಷಣ ಇಲಾಖೆ ಬೇರೆ, ಬೇರೆ ಕೃಷಿ ಇಲಾಖೆ ಬೇರೆ, ಮೀನುಗಾರಿಕೆ ಇಲಾಖೆ ಬೇರೆ, ಬಂದರು ಇಲಾಖೆ ಬೇರೆ, ಮತ್ತು ಬಂದರು ಇಲಾಖೆಯಲ್ಲಿ ಅಥವಾ ನೀರಾವರಿ ಇಲಾಖೆಗಳು ಬೇರೆ, ಹೀಗೆ ಬೇರೆ ಬೇರೆ ರೀತಿಯಾದಂತಹ ನೀರಿಗೆ ಸಂಬಂಧಪಟ್ಟಂತೆ ಇಲಾಖೆ ಬೇರೆ, ಕೃಷಿಗೆ ಸಂಬಂಧಪಟ್ಟಂತೆ ಮತ್ತೆ ರಸಗೊಬ್ಬರ ಇಲಾಖೆಗಳು ಅಂತ ಅದಕ್ಕೆ ಬೇರೆ, ಶಿಕ್ಷಣ ಇಲಾಖೆಯಲ್ಲಿ ಮತ್ತೆ ಉನ್ನತ ಶಿಕ್ಷಣ ಇಲಾಖೆ, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ, ಹೀಗೆ ಹಂಚಿಕೆಗಳನ್ನ ಮಾಡ್ತಾ ಹೋಗ್ತಾರೆ. ಸೊ ಒಂದು ಇಲಾಖೆ ಇದೆ ಅಂತಂದ್ರೆ ಆ ಇಲಾಖೆ ಎಲ್ಲವನ್ನ ನೋಡ್ಕೊಳಕ್ ಆಗೋದಿಲ್ಲ, ಅದರಲ್ಲಿ ಮತ್ತೆ ಬೇರೆ ಬೇರೆ ಇಲಾಖೆಗಳನ್ನ ಮಾಡ್ತಾ ಹೋಗ್ತಾರೆ. ಇದು ಹಂಚಿಕೆಯನ್ನು ಮಾಡೋದು. ಇದು ಒಂದು ಸಮಗ್ರವಾಗಿ ಅಧ್ಯಯನ ಮಾಡಿದ್ರೆ ಇದನ್ನ ಒಂದು ವ್ಯಾಪ್ತಿ ಅಂತ ಹೇಳ್ತಾರೆ. ಇದು ಮೊದಲನೇ ಒಂದು ಸಾಮಾನ್ಯ ಆಡಳಿತ. ಸಾಮಾನ್ಯ ಆಡಳಿತದ ಮೂಲಕವಾಗಿ ನಾವು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನ ಅರ್ಥೈಸಿಕೊಳ್ಳಬಹುದು. ಇನ್ನು ಎರಡನೇದು ಅಂತಂದ್ರೆ ಅದು ಸಂಘಟನೆ. ಸಂಘಟನೆ ಅಂತಂದ್ರೆ ಆರ್ಗನೈಸೇಷನ್. ಯಾವ ರೀತಿಯಾದಂತಹ ಸಂಘಟನೆಗಳು ಹೇಗೆ ಕೆಲಸವನ್ನ ಮಾಡ್ತವೆ, ಯಾವ ರೀತಿಯಾಗಿ ಕೆಲಸಗಳನ್ನ ಮಾಡುತ್ತೆ, ಏನೇನು ಕೆಲಸಗಳನ್ನ ಮಾಡಬೇಕು, ಅಗತ್ಯಗಳಿಗೆ ಸಂಬಂಧಪಟ್ಟಂತೆ ಸಂಘಟನೆಗಳನ್ನ ಹೇಗೆ ನಿರ್ಮಾಣ ಮಾಡಬೇಕು, ಎಲ್ಲ ವಿವರಣೆಗಳನ್ನು ಕೂಡ ಸಾರ್ವಜನಿಕ ಆಡಳಿತ ತನ್ನ ವ್ಯಾಪ್ತಿಯಲ್ಲಿ ಒಳಗೊಂಡಿದೆ. ಸರ್ಕಾರದಿಂದ ಸಾಮಾನ್ಯ ಆಡಳಿತದ ಒಂದು ಉದಾಹರಣೆಗಳನ್ನ ಹೇಳಬೇಕಾದ್ರೆ ಇಲಾಖೆಗಳನ್ನ ಮಾಡಿಕೊಂಡು ಆ ಇಲಾಖೆಗಳ ಮೂಲಕ ತನ್ನ ಒಂದು ಕೆಲಸಗಳನ್ನ
ಮಾಡಿಕೊಳ್ಳುತ್ತೆ. ತನ್ನ ಮೇಲಿರುವ ಮಹತ್ತರ ಜವಾಬ್ದಾರಿಯನ್ನ ಎಲ್ಲರಿಗೂ ಹಂಚಿಕೆ ಮಾಡಿ ತಾನು ಎಲ್ಲರನ್ನ ನೋಡ್ಕೊಳ್ತಾ ಎಲ್ಲ ರೀತಿಯಾದಂತ ಅಭಿವೃದ್ಧಿ ಪೂರ್ವಕ ಕೆಲಸಗಳನ್ನು ಮಾಡುತ್ತೆ. ಅದು ಸರ್ಕಾರ, ಅದು ಸಾಮಾನ್ಯ ಆಡಳಿತ. ಇನ್ನು ಸಂಘಟನೆಗಳು, ಶಾಶ್ವತವಾದ ಸಂಘಟನೆಗಳಿದ್ದಾವೆ, ತಾತ್ಕಾಲಿಕವಾದ ಸಂಘಟನೆಗಳಿದ್ದಾವೆ. ಯಾವುದೇ ಒಂದು ಸೇವೆ, ಒಂದು ಉದ್ದೇಶ, ಒಂದು ಧೋರಣೆ ಅಥವಾ ಒಂದು ಗುರಿ ಈಡೇರಿಕೆಗಾಗಿ ನಿರ್ಮಾಣ ಮಾಡುವಂತ ಸಂಪೂರ್ಣವಾಗಿರುವಂತಹ ಸಂಘಟನೆಗಳಿದ್ದಾವೆ. ತಾತ್ಕಾಲಿಕವಾದ ಸಂಘಟನೆಗಳು ಕೂಡ ನಾವು ಕಾಣ್ತೀವಿ. ಈಗ ಯಾವುದೋ ಒಂದು ಯೋಜನೆ, ಶಿಕ್ಷಣ ಅನ್ನುವಂಥ ಒಂದು ಯೋಜನೆ, ಶಿಕ್ಷಣವನ್ನ ಪ್ರತಿಯೊಬ್ಬರಿಗೆ ನೀಡಬೇಕಾಗಿತ್ತು, ಒಂದು ಶಿಕ್ಷಣವನ್ನ ಕೊಡಬೇಕಾಗಿತ್ತು ಸರ್ಕಾರದ ಜವಾಬ್ದಾರಿ. ಅದನ್ನ ನೋಡ್ಕೊಳ್ಳಿಕ್ಕಂತಾನೆ ಒಂದು ಶಿಕ್ಷಣ ಇಲಾಖೆ ಅಂತ ಮಾಡಿದ್ದಾರೆ. ಆ ಶಿಕ್ಷಣ ಇಲಾಖೆ ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಯೋಜನೆಗಳು ಕೂಡ ಅದಕ್ಕೆ ಸೇರ್ಕೊಳ್ತಾ ಇದ್ದಾವೆ. ಬೇರೆ ಬೇರೆ ಸಂಘಟನೆಗಳು ಅದರ ಜೊತೆಗೆ ಕೆಲಸವನ್ನ ಮಾಡ್ತಾ ಇದ್ದಾವೆ. ಉದಾಹರಣೆಗೆ ಕೆಲವೊಂದಿಷ್ಟು ಯೋಜನೆಗಳಿವೆ. ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕೆಲವೊಂದಿಷ್ಟು ಯೋಜನೆಗಳು, ಆ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ತಾತ್ಕಾಲಿಕ ಸಂಘಟನೆಗಳು ಹುಟ್ಕೊಂಡಿತ್ತು. ಬಿಸಿಯೂಟ ಪ್ರೈವೇಟೈಸೇಷನ್ ಮಾಡಿ ಕೆಲವೊಂದು ಖಾಸಗಿ ಸಂಸ್ಥೆಗಳು ಕೂಡ ಅದರ ಜೊತೆಗೆ ಕೈ ಜೋಡಿಸಿ ಸರ್ಕಾರದ ಬಿಸಿಯೂಟ ಯೋಜನೆಯನ್ನು ಪೂರ್ಣಗೊಳಿಸಿತು. ಬೈಸಿಕಲ್ ಯೋಜನೆ, ಸೈಕಲ್ ಅನ್ನ ಬೇರೆ ಬೇರೆ ಪ್ರೈವೇಟ್ ಕಂಪನಿಗಳಿಂದ ತೆಗೆದುಕೊಳ್ಳೋದು ಮತ್ತೆ ಅದರ ಹಂಚಿಕೆಯನ್ನು ಮಾಡೋದು. ಹೀಗೆ ಸರ್ಕಾರನೇ ಇವೆಲ್ಲ ಕೆಲಸಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಬೇರೆ ಬೇರೆ ಸಂಘಟನೆಗಳನ್ನ ಹುಟ್ಟಿಸಿಕೊಳ್ತವೆ, ಬೇರೆ ಬೇರೆ ಸಂಘಟನೆಗಳ ಸಹಾಯವನ್ನು ಪಡ್ಕೊಳ್ತವೆ. ಈ ಎಲ್ಲ ಸಂಘಟನೆಗಳು ಕೂಡ ತಾತ್ಕಾಲಿಕ ಅಥವಾ ಶಾಶ್ವತ ಎರಡು ರೀತಿಯಾದಂತಹ ಸಂಘಟನೆಗಳಿರ್ತವೆ. ಯಾವ ರೀತಿಯಾದಂತಹ ಸೇವೆಗಳಿದ್ದಾವೆ, ನಮ್ಮ ಅಗತ್ಯಗಳಿಗೆ ತಕ್ಕಂತೆ ಅಥವಾ ಸರ್ಕಾರಕ್ಕೆ ಅಗತ್ಯಗಳಿದ್ದಾವೆ, ಆ ಅಗತ್ಯಗಳಿಗೆ ತಕ್ಕಂತೆ ಸೇವೆಯನ್ನ ಮಾಡಲಿಕ್ಕೆ ಸಂಘಟನೆಗಳನ್ನ ನಿರ್ಮಾಣ ಮಾಡಿಕೊಳ್ಳೋದು, ಇದು ಕೂಡ ಒಂದು. ಇನ್ನು ಈ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ಅರ್ಥೈಸಿಕೊಳ್ಳುವಾಗ ಮೂರನೇ ರೀತಿಯಲ್ಲಿ ಅಥವಾ ಮೂರನೇ ಹಂತದ ಮೂಲಕ ನಾವು ತಿಳ್ಕೊಳ್ಬಹುದು. ಇದು ಸಾಮಗ್ರಿ ಅಥವಾ ಹಣಕಾಸು. ಸಾಮಗ್ರಿ ಅಥವಾ ಹಣಕಾಸು ಅಂತಂದ್ರೆ ಸಾರ್ವಜನಿಕ ಆಡಳಿತದ ಬೇಕಾಗಿರುವಂತದ್ದು ಮೊದಲನೇದಾಗಿ ಒಂದು ಯೋಜನೆ, ಸಂಘಟನೆ. ಆ ಸಂಘಟನೆಗೆ ಬೇಕಾಗಿರುವಂತದ್ದು ಮುಖ್ಯವಾಗಿ ಸಿಬ್ಬಂದಿ, ಮಾನವ ಸಂಪನ್ಮೂಲ ಬೇಕಾಗ್ತದೆ. ಅವರನ್ನು ನಿರ್ವಹಣೆ ಮಾಡಲಿಕ್ಕೆ ಅವರ ಸೇವೆಯನ್ನು ನಾವು ಪಡ್ಕೊಳ್ಬೇಕು ಅಂದ್ರೆ ಆ ಸೇವೆಗೆ ಪ್ರತ್ಯುಪಕಾರವಾಗಿ ನಾವು ಏನಾದರೂ ಕೊಡಲೇಬೇಕು. ಅದನ್ನು ನಾವು ವೇತನ ಅಥವಾ ಸ್ಯಾಲರಿ ಅಂತ ಕರಿತೇವೆ, ಅಥವಾ ಇತರೆ ಅನುದಾನಗಳನ್ನ ನಾವು ಕೊಡಬೇಕು. ಸೊ ಅದು ಸಿಬ್ಬಂದಿ. ಇನ್ನು ಆ ಸಿಬ್ಬಂದಿ ಕೆಲಸ ಮಾಡಲಿಕ್ಕೆ ಅವರಿಗೆ ವೇತನವನ್ನು ಕೊಟ್ಟರೆ ಸಾಲುತ್ತಾ? ಇಲ್ಲ. ಅವರಿಗೆ ಬೇಕಾದಂತಹ ಸಲಕರಣೆಗಳನ್ನು ಕೊಡೋದು, ಕೆಲಸವನ್ನ ಮಾಡಲಿಕ್ಕೆ ಅವಶ್ಯಕವಿರುವ ಕೆಲಸದ ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ಳೋದು ಕೂಡ ಅಷ್ಟೇ ಅವಶ್ಯಕವಾಗಿರುತ್ತೆ. ಅದು ಹಣಕಾಸಿನಿಂದ ಸಾಧ್ಯತೆ. ಕೂತ್ಕೊಳ್ಳೋಕೆ ಕುರ್ಚಿ, ಟೇಬಲ್, ಲೈಟು, ಫ್ಯಾನ್, ಪೆನ್ ಇರ್ಬೋದು, ಸ್ಟೆಪ್ಲರ್ಸ್ ಇರ್ಬೋದು, ಆಫೀಸ್ ಸ್ಟೇಷನರೀಸ್ ಇರ್ಬೋದು, ಬುಕ್ಗಳಿರ್ಬೋದು, ಫೈಲ್ಗಳು, ಪೇಪರ್ಗಳು, ಇತ್ತೀಚಿನ ಕಾಲಮಾನದಲ್ಲಿ ನಾವು ಕಂಡಂತೆ ಕಂಪ್ಯೂಟರ್ಗಳಿರ್ಬೋದು, ಪ್ರಿಂಟರ್ಗಳಿರ್ಬೋದು, ಎಲ್ಲ ರೀತಿಯಾದಂತಹ ವಿಷಯಗಳನ್ನು ನಾವು ಕಾಣ್ತೀವಿ. ಅದು ಸಾಮಗ್ರಿ. ಇದಕ್ಕೆ ಬೇಕಾಗಿರುವಂತದ್ದು ಹಣಕಾಸು. ಸೊ ಈ ರೀತಿಯಾಗಿ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನ ಈ ಮೂರು ಹಂತಗಳ ಮೂಲಕ ನಾವು ಅರ್ಥೈಸಿಕೊಳ್ಳಬಹುದು, ಅಥವಾ ಇದೆಲ್ಲವನ್ನು ಕೂಡ ನಾವು ಈ ಪೋಸ್ಟ್ ಕಾರ್ಡ್ ಫಾರ್ಮುಲಾಗಳ ಮುಖಾಂತರ ಕೂಡ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನ ಅರ್ಥೈಸಿಕೊಳ್ಳಬಹುದು. ಪ್ಲಾನಿಂಗ್, ಆರ್ಗನೈಸೇಷನ್, ಸ್ಟಾಫ್, ಡೈರೆಕ್ಷನ್, ಕೋಆರ್ಡಿನೇಷನ್, ರಿಪೋರ್ಟಿಂಗ್ ಅಂಡ್ ಬಜೆಟ್. ಸೊ ಇದು ಸಾರ್ವಜನಿಕ ಆಡಳಿತದ ಸ್ವರೂಪ ಮತ್ತು ವ್ಯಾಪ್ತಿ. ಈ ಮೂಲಕವಾಗಿ ಸಾರ್ವಜನಿಕ ಆಡಳಿತವನ್ನ ನಾವು ಅರ್ಥೈಸಿಕೊಳ್ಳಬಹುದು. ಓಕೆ, ಮುಂದಿನದಾಗಿ ಬೇರೆ ರೀತಿಯಾದಂತಹ ಸಂಘಟನೆಗಳು